ಝಲಕ್ ಈ ಹಾಡಲ್ಲಿ ಎಷ್ಟು ಅದ್ಭುತವಾಗಿ ಕಾಣಿಸ್ಕೊಂಡಿದ್ದಾರೆ ಸಮರ್ ಅವರು, ಅಷ್ಟೇ ಚಂದವಾಗಿ ನಮ್ಮ ನಯನ್ ಸಾರಿಕಾ ಅವರು. ಎ ಕಾ ಅಂತ ಸೂಪರ್ ಹಿಟ್ ಸಿನಿಮಾಗಳನ್ನ ಕೊಟ್ಟಂತ ಈ ಚೆಲುವೆ ಈಗ ವೃಷಭ ಮೂಲಕ ನಿಮ್ಮ ಮುಂದೆ ಬರ್ತಾ ಇದ್ದಾರೆ. ಸೊ ಇವರೆಲ್ಲರ ಮೂಲಕ ಪ್ರೀತಿಯ ಗೌರವದ ಸನ್ಮಾನ ನಮ್ಮ ಮಾನ್ಯ ಉಪಮುಖ್ಯಮಂತ್ರಿಗಳಾದಂತಹ ಶ್ರೀ DK ಶಿವಕುಮಾರ್ ಸರ್ ಅವರಿಗೆ ನಿಜವಾಗ್ಲೂ ಆಭಾರಿಯಾಗಿದ್ದೀವಿ. ಯಾಕಂದ್ರೆ ಬಹಳ ಮುಖ್ಯವಾದ ಕೆಲಸ ಕಾರ್ಯಕ್ರಮ ಇದ್ರೂ ಕೂಡ ಈ ಭಾನುವಾರದ ದಿನ ಪ್ರೀತಿಯಿಂದ ಆಹ್ವಾನ ಕೊಟ್ಟಿದ್ದಕ್ಕೆ ಅದನ್ನು ಒಪ್ಪಿಕೊಂಡು DK ಸರ್ ಬಂದು ಆಶೀರ್ವಾದ ಮಾಡಿ ಹಾಡನ್ನ ಲಾಂಚ್ ಮಾಡಿಕೊಟ್ಟಿದ್ದಾರೆ. ವೇದಿಕೆ ಮೇಲೆ DK ಶಿವಕುಮಾರ್ ಸರ್ ಅವರಿಗೆ ಯಾವಾಗ್ಲೂ ಹೇಳ್ತೀವಿ, ಕಲಾ ಪೋಷಕರು ಪ್ರೋತ್ಸಾಹವನ್ನ ನೀಡುವಂತ, ಕಲೆಯನ್ನ ಪ್ರೀತಿಸುವಂತ ಹಾಗೂ ಸಾಥನ್ನ ಕೊಡುವಂತ ವ್ಯಕ್ತಿತ್ವ ಅವ್ರದ್ದು ಅಂತ ಅದನ್ನ ಮತ್ತೆ ಮತ್ತೆ ನಿರೂಪಿಸ್ತಾ ಇರೋದಕ್ಕೆ DK ಸರ್ಗೆ ಮತ್ತೊಮ್ಮೆ ಥ್ಯಾಂಕ್ಸ್ ಹೇಳ್ತಾ ತುಂಬ ಹೃದಯದ ಧನ್ಯವಾದಗಳು ಬಾಲಾಜಿ ಟೆಲಿಫಿಲ್ಮ್ಸ್ ಕಡೆಯಿಂದ. DK ಶಿವಕುಮಾರ್ ಸರ್ ಅವರಿಗೆ ಹೃದಯಪೂರ್ತಿ ಧನ್ಯವಾದಗಳು. ಈ ಕಾರ್ಯಕ್ರಮಕ್ಕೆ ಬಂದು ಈ ಹಾಡು ರಿಲೀಸ್ ಮಾಡಿದ್ದಕ್ಕೆ ತುಂಬ ಖುಷಿ ಆಗ್ತಾ ಇದೆ. ಸರ್ ಹೊರಟ್ರು, ಬಟ್ ಇದೇ ಥರ ಅವ್ರ ಸಪೋರ್ಟ್ ಇರಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿರೋ ಕಂಪ್ಲೀಟ್ ಆ್ಯಕ್ಟರ್ ದ ಲೆಜೆಂಡ್ರಿ ದಾದಾ ಸಾಹೇಬ್ ಫಾಲ್ಕೆ ಅವಾರ್ಡ್ ಪಡೆದ ಮೋಹನ್ ಲಾಲ್ ಸರ್ ಜೊತೆ ಒಂದು ಅವಕಾಶ ಸಿಕ್ಕಿದ್ದು ನಂದಾ ಸರಿಂದ. ಸೊ ಅವ್ರಿಗೆ ಥ್ಯಾಂಕ್ ಯು ಹೇಳಬೇಕು. ಯಾಕಂದರೆ ಪ್ರತಿ ಹೆಜ್ಜೆಯಲ್ಲೂ ಅವ್ರು ನನಗೆ ತುಂಬ ಸಹಾಯ ನೀಡಿದ್ದಾರೆ. ಆಮೇಲೆ ಈ ಆಪರ್ಚುನಿಟಿ ಕೊಟ್ಟಿದ್ದಾರೆ. ಮತ್ತು ಹೇಗೆ ಒಬ್ಬ ಆ್ಯಕ್ಟರ್ ಇರಬೇಕು, ಒಬ್ಬ ಕಲಾವಿದ ಇರಬೇಕು ಅಂತ ತುಂಬ ಗೈಡೆನ್ಸ್ ಕೊಟ್ಟಿದ್ದಾರೆ. ಸೊ ಅವ್ರಿಗೆ ಥ್ಯಾಂಕ್ ಯು ಹೇಳಬೇಕು. ಆಮೇಲೆ ಲಾಲ್ ಸರ್ ಜೊತೆ ಒಂದು ಚಿಕ್ಕ ಘಟನೆ ಹೇಳ್ತೀನಿ. ನಾವಿದು ಒಂದು ಆ್ಯಕ್ಷನ್ ಸೀನ್ ಮಾಡಬೇಕಾದ್ರೆ ಅವಾಗ ಒಂದು ಫೈಟ್ ಇತ್ತು, ಅದ್ರ ಬಗ್ಗೆ ಜಾಸ್ತಿ ಹೇಳಲ್ಲ. ಬಟ್ ನಾನು ನೋಡಿ ಬಂದು ಒಂದು ಆ್ಯಕ್ಷನ್ ಥರ ಇತ್ತು. ರಿಹರ್ಸಲ್ ಮಾಡಿದ್ದೆ, ಬಟ್ ಫಸ್ಟ್ ಟೇಕು ಸೆಕೆಂಡ್ ಟೇಕಲ್ಲಿ ಬರಲಿಲ್ಲ. ನಾನು ಸ್ವಲ್ಪ ನರ್ವಸ್ ಆಗಿ ಫಸ್ಟ್ ಡೇ ಅವ್ರ ಜೊತೆ ಶೂಟಿಂಗ್ ಇದ್ದಾಗ. ಸೊ ಅವಾಗ ಆ್ಯಕ್ಷನ್ ಮಾಸ್ಟರ್ ಕೇಳಿದ್ರೆ ಏನಾಯ್ತು, ಇಲ್ಲ ಸರ್ ಮಾಡ್ತೀನಿ ಅಂತ ಹೇಳಿದೆ. ಬಟ್ ಲಾಲ್ ಸರ್ ಬಂದು ಇಲ್ಲ ಹೇಳು ಧೈರ್ಯ ತುಂಬಿ ಅವ್ರಿಗೆ ಕೇಳಿದ್ರೆ ಏನಾಯ್ತು. ಸೊ ನಾನು ಫೀಲ್ ಮಾಡಿಸ್ತಾರೆ ಎಲ್ಲ ಅವ್ರು ಬಂದು ಅವ್ರು ದೊಡ್ಡ ಸ್ಟಾರ್ ಆದರೂ ಅವ್ರು ನಮ್ಮ ಲೆವೆಲ್ಗೆ ಬಂದು ಒಂದು ಮಾತಾಡ್ತಾ ಇರ್ತಾರೆ. ನಮ್ಮ ಜೊತೆ ಮಾತ್ರ ಅಲ್ಲ, ನಮ್ಮ ತಂತ್ರಜ್ಞರ ಜೊತೆ ಎಲ್ಲರ ಜೊತೆನೂ ಕೂತ್ಕೊಂಡು ಆ ಥರ ತುಂಬ ಕಂಫರ್ಟಬಲ್ ಆಗಿರ್ತಾರೆ. ಸೊ ಅದಕ್ಕೆ ಅದೊಂದು ಆ ಕೆಮಿಸ್ಟ್ರಿ ವರ್ಕ್ ಆಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ನೀವು ಬಂದು ನೋಡಿ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಶೂಟ್? ಅದೇ ಸರ್ ಸಕಲಾಯಿತು. ಶ್ರುತಿ ಮ್ಯಾಮ್ ಕೊರಿಯೋಗ್ರಫಿ, ಶ್ರುತಿ ಮಾಸ್ಟರ್ ಕೊರಿಯೋಗ್ರಫಿ ಮಾಡಿದ್ದು. ಅವರು ಹಲವಾರು ದೊಡ್ಡ ಸಿನಿಮಾಗಳು ಮಾಡಿದ್ದಾರೆ. ಅದು ಕೃತಿ ಮ್ಯಾಮ್ ಎರಡನೇ ಸಿನಿಮಾನೇ ತುಂಬ ಒಂದು ದೊಡ್ಡ ಸಿನಿಮಾ ಸಿಕ್ಕಿದೆ. ಅದರ ಜವಾಬ್ದಾರಿ ಮತ್ತು ಅದ್ರ ಪ್ರಿಪ್ರೇಷನ್ನು ಅಂದರೆ ನನಗೆ ಮಲಯಾಳಂ ತೆಲುಗು ಬರ್ತಿರ್ಲಿಲ್ಲ. ಬಟ್ ಈ ಸಿನಿಮಾ ಮಾಡ್ತಾ ಸ್ವಲ್ಪ ಕಲ್ತಿದ್ದೀನಿ, ತೆಲುಗು ಕಲ್ತಿದ್ದೀನಿ. ಸೊ ಜಾಸ್ತಿ ಭಾಷೆ ನನಗೆ ಒಂದು ಭಯ ಇತ್ತು, ಸರಿಯಾಗಿ ಹೇಳ್ತೀನ ಮಾಡ್ಬೋದ. ಬಟ್ ಡೈರೆಕ್ಷನ್ ಟೀಮ್ ಅವ್ರಿಗೆಲ್ಲ ಥ್ಯಾಂಕ್ ಯು ಹೇಳಬೇಕು. ಶಂಕರ್ ಸರ್ ಅವರು ಮಲಯಾಳಮಲ್ಲಿ ದೊಡ್ಡ ಡೈರೆಕ್ಟರ್, ಅವ್ರು ಬಂದಿದ್ರು ಸೆಟ್ಟಲ್ಲಿ. ನನಗೆ ಲಾಲ್ ಸರ್ಗೆಲ್ಲ ಡೈಲಾಗ್ ಹೇಳ್ಕೊಡಾಗ ನನಗೂ ಹೆಂಗೆ ಪ್ರೊನೌನ್ಸಿಯೇಷನ್ ಎಲ್ಲ ತುಂಬ ಹೆಲ್ಪ್ ಮಾಡಿದ್ರು. ನರೇಶ್ ಅವರು ಅಸಿಸ್ಟೆಂಟ್ ಡೈರೆಕ್ಟರ್, ಶೈಲು ಸರ್ ಅವರು ತೆಲುಗಲ್ಲಿ ನನಗೆ ಹೇಳ್ಕೊಡ್ತಾಯಿದ್ರು. ಸೊ ನಾವಿದು ಆ್ಯಕ್ಚುಲಿ ತೆಲುಗು ಮಲಯಾಳಂ ಎರಡರಲ್ಲೂ ಶೂಟ್ ಮಾಡಿದ್ವಿ. ಸೊ ಅದನ್ನು ಒಂದ್ಸಲ ಮಾಡಿ ಮತ್ತೆ ಇನ್ನೊಂದ್ಸಲ 2 times shooting ಆಮೇಲೆ ಡಬ್ಬಿಂಗ್ ಹಿಂದಿ. Like to sing. So this is my first time having an event in Bangalore. I would like to thank all the press media and everyone who's here today to grace this event. Thank you so much for your support. I would like to thank DK Shivakumar sir for coming here, making time for us and supporting us. It's really very sweet of him. And so I'll just complete all the thank yous first, because there are a lot of people in the team that I would like to thank. Nanda sir, the director, who trusted us, me and Sama, because obviously we are newbies, and we working with such legendary actor Mohanlal sir is so early on in anyone's career is a very big thing for anyone. So, and this is my Malayalam launch. It's a really special film to me. I would like to thank all the producers and investors. And coming to the film, it's a power-packed film filled with love, and not just romantic kind of love. It's like family love and bonds and every kind of love that you will see. So that, and there's a lot of action, there's a lot of heartbreak,
patch-ups, everything that you could ever think of, every emotion you can find in Vrishabha. And this is such a massive film that we would love to, you know, experience only in theaters. So please do go on 25th December and watch our film. And coming to the experience with Mohanlal sir, it's been great. As Samarjeet said here, that he was very warm to us, very welcoming, and we never felt that he is, obviously the first time you see him, it's like, oh my god, it's Mohanlal sir, the legend himself. But then as we worked with him, as days went by and we got really comfortable, he made sure that, you know, like everyone around him feels like home. So that's something really special about him. He's really sweet, really humble, and the artist that he is just amazing, because what can't he do? He can act, he can dance, he can sing, he's a magician, he's a lot of things that he is, and it's just an inspiration. He is an inspiration for us youngsters, and he has helped us a lot throughout the film, because me and Samarjeet faced a lot of difficulty with the language because we were shooting in Malayalam. So he sat and he sat with us, he explained the dialogues, he made us understand, and then he even like simplified, he himself wrote it down for us and he gave it. So it's like, we don't expect this from big celebrities to, you know, sit with us newcomers and, you know, help us out. So that was really something special and really a core memory for me from Vrishabha. And it's just been really amazing journey, and I hope you guys will love our journey through the film. So thank you so much. ಮೊದಲನೇದಾಗಿ ಎಲ್ಲ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ. ಇಂದ್ರಜಿತ್ ಲಂಕೇಶ್ ಅವರ ಮಗ ನನಗೆ ಟೈಮ್ ಬರುತ್ತೆ ಅಂತ ಕನ್ನಡದಲ್ಲಿ ಪಾದಾರ್ಪಣೆ ಮಾಡಿದ್ರು. DK ಶಿವಕುಮಾರ್ ಅವರು ಲಾಂಚ್ ಮಾಡಿದಾಗ ವೃಷಭವನ್ನು ತೋರಿಸಿದಾಗ ಒಂದು ಹುಲ್ಲು ಅನ್ನೋದೊಂದು ಇದು ತೋರಿಸಿದ್ರು, ಅದು ಗೋಳಿದು ಒಂದು ಸಿಂಬಲ್ಲು. ನಾನು ನಿಜ ಹೇಳ್ತೀನಿ, ಅದೃಷ್ಟದ ಕೈ ನಿಮ್ಮ ಕೈ ಹಿಡಿದಿದೆ. 26 ನೀವು ಕನ್ನಡದ ರಿತಿಕ್ ರೋಷನ್ ಆಗೋಕ್ಕೆ ಸಾಧ್ಯ ಅನ್ನೋದನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಲ್ಲಿ ಹೇಳ್ಬೇಕಾದ್ರೆ ಅವ್ರು ಹೇಳ್ತಾ ಇದ್ರು ಡ್ಯಾನ್ಸ್ ಚೆನ್ನಾಗಿ ಮಾಡ್ತಾರೆ ಅಂತ. ಸೊ ಇಡೀ ಇವತ್ತೇನು ಸಾಂಗ್ ಲಾಂಚ್ ಆಗಿದೆ. ಆ್ಯಂಡ್ ನಿಮ್ಗೆ ಇನ್ನೊಂದು ಮಾತು ಹೇಳ್ತೀನಿ, ನಿಮಗೆ ಇಂದ್ರಜಿತ್ ಅಂತ ತಂದೆ ಸಿಗೋದು ನೀವು ಯು ಆರ್ ಬ್ಲೆಸ್ಡ್. ಬಿಕಾಸ್ ಒಬ್ಬ ತಂದೆ ಆದವ್ರು ನೋಡಿ ಅಲ್ಲಿ ನಿಂತಿದ್ದಾರೆ. ಯಾಕೆಂದರೆ ಅವರೆಲ್ಲೂ ಮುಂದಕ್ಕೆ ಬರದೆ ಯಾವುದೇ ಬರದೆ ನನ್ನ ಕರ್ತವ್ಯ ಅನ್ನೋದು ನನ್ನ ಮಗನ ಹೆಜ್ಜೆ ಆಗಿರ್ತೀನಿ ಅಂತ. ಸೊ ಹ್ಯಾಟ್ಸ್ ಆಫ್ ಇಟ್ ಟು ಯು ಸರ್. ಆ್ಯಂಡ್ ಟು ಬಿ ಫ್ರ್ಯಾಂಕ್, ಕನ್ನಡದಲ್ಲಿ ಹಾಗೂ ಆ್ಯಂಡ್ ಗುಡ್ ಪ್ರೊಡ್ಯೂಸರ್ಸ್ ಬರ್ತಾ ಇದ್ದಾರೆ, ಪ್ಯಾನ್ ಇಂಡಿಯಾ ಪ್ರೊಡ್ಯೂಸರ್, ಕನ್ನಡ ಸಿನಿಮಾನು ತೆಗಿತಾ ಇದೆ ಅಂತ ನಾನು ನಮಗೆ ಈ ಮಾಧ್ಯಮ ಮುಖಾಂತರ ಇಟ್ಟಿರ್ತೀನಿ. ಯಾಕೆಂದರೆ ಕರ್ನಾಟಕದಲ್ಲಿ ಕನ್ನಡ, ಗೋಡ, ಎನ್ನಡ, ಎಕ್ಕಡ ಇದೆಲ್ಲದಕ್ಕಿಂತ ಮುಂಚೆ ಬಂದೆ ನಮ್ಮ ಕನ್ನಡ. ಸೊ ಕನ್ನಡಿಗರದು ಒಂದು ಕಲಾವಿದನ ಒಂದು ಪ್ರೀತಿಯಿಂದ ಬೆಳೆಸ್ತಾ ಇದ್ದಾರೆ. ಸೊ ಥ್ಯಾಂಕ್ಸ್ ಟು ಯು ಆ್ಯಂಡ್ ಆಲ್ ಟೆಕ್ನಿಷಿಯನ್ಸ್ ಇರ್ಬೋದು, ಹೀರೋಯಿನ್ ಇರ್ಬೋದು, ಆ್ಯಂಡ್ ಆಲ್ ಮೋಹನ್ಲಾಲ್ ಅವರು ಕೂಡ ಭಾಳ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ಆಲ್ ಸಿನಿಮಾ ಟೀಮ್ಗೆ ಆಲ್ ದಿ ಬೆಸ್ಟ್ ಹೇಳ್ತಾ, 100 days ಸಿನಿಮಾಗೆ ಇನ್ನೂ ದೂರಿಯಾಗಿ ಇದೇ ಬೆಂಗಳೂರಲ್ಲಿ ಯು ಕ್ಯಾನ್ ರಾಕ್. ಆಲ್ ದಿ ಬೆಸ್ಟ್ ಒನ್ಸ್ ಅಗೇನ್. ಥ್ಯಾಂಕ್ ಯು. ಹಾಗೂ ಸೋಷಿಯಲ್ ಮೀಡಿಯಾ ಹಾಗೂ ಮಾಧ್ಯಮ ನಿಮಗೂ ಥ್ಯಾಂಕ್ ಯು. ಯಾಕೆಂದರೆ ನೀವು ಇರೋದ್ರಿಂದನೇ ಕನ್ನಡ ಸಿನಿಮಾದಲ್ಲಿ ಅದ್ದೂರಿಯಾಗಿ ಎಲ್ಲ ಚಿತ್ರಗಳು ಇನ್ನೂ ಬರ್ತಾ ಇರೋದು. ಸೊ ಥ್ಯಾಂಕ್ ಯು ಸೋ ಮಚ್ ನಿಮಗೂ ಕೂಡ, ಆ್ಯಂಡ್ ಲವ್ ಯು. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಹಿಯರ್ ಆ್ಯಂಡ್ ಇದು ಕವರ್ ಮಾಡಿದ್ದಕ್ಕೆ, ಆಮೇಲೆ ನಮ್ಮ ವೃಷಭ ಸಾಂಗ್ ಸೆಕೆಂಡ್ ಒನ್ ರಿಲೀಸ್ ಮಾಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು. ಖುಷಿ ಆಗ್ತಾ ಇದೆ ಇಷ್ಟು ಜನ ನೋಡಿ. ಅದು ಸಂಡೇ, ತುಂಬ ಖುಷಿ ಆಗ್ತಾ ಇದೆ. ನೀವೇ ಹೇಳಬೇಕು ಸಾಂಗ್ ಹೆಂಗಿದೆ ಅಂತ. ಮತ್ತೆ ಹೇಳಿ, ಮತ್ತೆ ಡ್ಯಾನ್ಸ್ ಮಾಡೋಕ್ಕೆ ಅಲ್ವಾ? ನಾನು ಅವನಿಗೆ ಮನೇಲಿ ಡ್ಯಾನ್ಸ್ ಮಾಡೋದ್ರು ಮಾಡಲ್ಲ. ಸೊ ಅಟ್ಲೀಸ್ಟ್ ಎಲ್ಲರೂ ಡ್ಯಾನ್ಸ್ ಮಾಡು. ಮೇಡಮ್, 2ನೇ ಸಿನಿಮಾ ಒಂದು ದೊಡ್ಡ ಬ್ಯಾನರ್.